ಆಚರಿಸ್ತೀವಿ ಅಂದರೆ ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ನಾವು ವ್ಯಾಸ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸುತ್ತೇವೆ. ಇದನ್ನ ಪ್ರತೀತಿ ಏನು ಅಂದ್ರೆ ನಾವು ಟೀಚರ್ಸ್ ಡೇ ಪ್ಲಾನಲ್ಲಿ ಏನು ಚೇಂಜ್ ಇಲ್ಲ ಖುಷಿ, ನಾವಿಲ್ಲೇ ತಿಂತಾ ಇದೀವಿ. ಹೌದಾ? ಫಸ್ಟ್ ದೋಸೆ ತಿಂತಾ ಇದೀವಿ. पंकजवासिनि देव सुपूजित सद्गुणवर्षिणि शान्तियुते जय जय हे मधुसूदन कामिनि आदि. ಇವಾಗ ನಾವು ಪೂರ್ಣಿಮಾನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಇವಾಗ ನಾವು ವೆಲ್ಕಮ್ ಬ್ಯಾಕ್ ಟು SNPK ಫ್ಯಾಮಿಲಿ ವಿಡಿಯೋಸ್. ಸೊ ನಾಳೆ ಗುರು ಪೂರ್ಣಿಮಾ ಇದೆ. ನಿಮಗೆ ಗೊತ್ತು ನಾವು ಗುರು ಪೂರ್ಣಿಮಾನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಇವಾಗ ನಾವು ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲನೂ ಇಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಮತ್ತು ನಿಮಗೂ ಎಲ್ಲರಿಗೂ ಗೊತ್ತು ನಾವು ನಾಳೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಸ್ಟೇ ಟ್ಯೂನ್ ಮಾಡಿ ನೋಡಿ. ನಾವಿವಾಗ ಹೋಗ್ತಾ ಇದ್ದೀವಿ. ಅಂಗಡಿಗೆ ಹೋದ್ಮೇಲೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಮಾಡಿ. ಮುಚ್ತಾ ಇದ್ದೀನಿ, ಹಿಂಗೆ ತೆಗಿತೀನಿ, ಅವಾಗ ನಮ್ಮ ಮನೇಲಿ ಇರ್ತೀನಿ. 1 2 3 ಗೋ. ಸೊ ಮನೆಗೆ ಬಂದ್ಬಿಟ್ಟೆ ಗೈಸ್. ನಾಳೆ ಇವಾಗ ಬೆಳಗ್ಗೆ ಆಗಿದೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ದೀಪ ಅಂಟಿಸೋಣ ಬನ್ನಿ. ಅಂದರೆ ಫಸ್ಟು ದೇವರಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅದಾದಮೇಲೆ ಸ್ಟಾರ್ಟ್ ವಿತ್ ಅವರ್ ಪೂಜಾ. ಓಕೆ, ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಾಲು ಕುಂತ್ಕೊಳ್ತಾ ಇದ್ದೀನಿ. ಖುಷಿ, ಎಲ್ಲರಿಗೂ ಏನೇ ಹೇಳಕ್ಕೆ ಇಷ್ಟಪಡ್ತೀಯಾ? ನಾನು ಇವತ್ತು ಗುರು ಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರು ಪೂರ್ಣಿಮೆ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅಂದರೆ ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ನಾವು ವ್ಯಾಸ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸುತ್ತೇವೆ. ಇದನ್ನ ಪ್ರತೀತಿ ಏನು ಅಂದರೆ ನಾವು ಟೀಚರ್ಸ್ ಡೇ ಅಂತೆಲ್ಲ ಮಾಡ್ತೀವಲ್ಲ ಸೆಪ್ಟೆಂಬರ್ 5, ಅದ್ರ ಬದಲಿಗೆ ಇವತ್ತಿಗೆ ನಾವು ಏನೇ ಕಲ್ತಿರೋ ಅಂತ ಒಂದೇ ಶಬ್ದ ಕಲ್ತಿರೋರು ಗುರು ಆಗ್ತಾರೆ. ಅವ್ರಿಗೆ ನಮ್ಮ ನಮನವನ್ನು ಸಲ್ಲಿಸುತ್ತೇನೆ. ನನ್ನ ಎಲ್ಲ ಗುರುಗಳಿಗೂ ಗುರು ಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ನಿಮಗೆ, ನಾವು ಪ್ರತಿ ವರ್ಷ ಗುರು ಪೂರ್ಣಿಮೆ ದಿನ ಸಾಯಂಕಾಲ ಹೊತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಇವತ್ತು ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾವು ಗುರುವಾರ ಆ್ಯಕ್ಚುಲಿ ಸ್ಪೆಷಲ್ ಪೂಜೆ ಮಾಡ್ತೀವಿ ಮನೆಯಲ್ಲಿ. ಯಾಕಂದರೆ ಬಾಬಾ ಪೂಜೆ. ಅದೇ ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್, ನಾವು ಪ್ರತಿ ಗುರು ಪೂರ್ಣಿಮೆಗೂ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಆ್ಯಸ್ ಯೂಶ್ವಲ್ ಗುರುವಾರ ಬೆಳಿಗ್ಗೆ ಎದ್ದು ಸ್ಪೆಷಲ್ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗೆ, ಬಾಬಾ ಸ್ವಾಮಿಗೆ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ನಂತರ ಶಾಲೆಗೆ ಹೋಗಿ ನಮ್ಮ ಶಾಲೆಯಲ್ಲಿ ನಾವು ಅಶ್ವತ್ಥಾನ ಶಾಲೆಯೆಲ್ಲ ಗುರು ಪೂರ್ಣಿಮೆನೂ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಇವತ್ತು ನಮ್ಮ ಶಾಲಾ ಪರಿವಾರ ದ್ವಾರಕನಾಥ್ ಗುರುಜಿ ಅಂತ ಇದ್ದಾರೆ, ಅವ್ರ ಪಾದಕ್ಕೆ ಪೂಜೆ ಮಾಡಿ ಮಕ್ಕಳು ಆಶೀರ್ವಾದ ತೊಗೊಂಡ್ವಿ ನಾವೆಲ್ಲರೂ. ನಂತರ ಅದಾದಮೇಲೆ ಸರಸ್ವತಿ ಪೂಜೆನೂ ಇತ್ತು. ಅದಾದಮೇಲೆ ಎಲ್ಲ ಮಕ್ಕಳು ತಮ್ಮ ಗುರುಗಳಿಗೆ ನಮ್ಮನ್ನು ಸಲ್ಲಿಸುತ್ತಾರೆ.
ಹೀಗೆ ನಮ್ಮ ಮಕ್ಕಳು ಪ್ರಜ್ಞಾ ಖುಷಿನೂ ನಿಮ್ಗೆ ಗೊತ್ತು, ಪ್ರಜ್ಞಾ ಡ್ಯಾನ್ಸ್ ಹೋಗ್ತಾಳೆ, ಖುಷಿ ಯೋಗಕ್ಕೆ ಹೋಗ್ತಾಳೆ ಅಂತ. ಹಾಗಾಗಿ ಅವರು ಅವ್ರ ಕ್ಲಾಸ್ ಟೀಚರ್ಸ್ಗೆ, ಯೋಗ ಆಚಾರ್ಯಗೆ, ಭರತನಾಟ್ಯ ಆಚಾರ್ಯರ್ಸ್ಗೆ ಎಲ್ಲರಿಗೂ ವಿಶ್ ಮಾಡಿ ಈಗ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಅದೇ ಮೊನ್ನೆ ವಿಡಿಯೋ ಅಲ್ಲಿ ಖುಷಿ ಹೇಳಿದ್ದಲ್ಲ, ಅವ್ರ ಅಪ್ಪ ಈಗ ಜಿಮ್ಗೆ ಸೇರ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅವ್ರು ಜಿಮ್ಗೆ ಹೋಗಿ ವಾಪಸ್ ಬಂದು, ಪ್ರಜ್ಞಾಗ್ ಬೇರೆ ಫುಲ್ ಕೆಮಿಸ್ಟ್ರಿ ಆಗಿದೆ. ಅವಳನ್ನ ಸ್ಕೂಲಿಂದ ಫೋನ್ ಮಾಡಿ ವಾಪಸ್ ಕಳಿಸಿದ್ದಾರೆ ಹಾಫ್ ಡೇ. ಅದಕ್ಕೆ ಅವಳನ್ನ ಕ್ಲಿನಿಕ್ ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಯ್ತು. ಬಟ್ ಹೇಗೋ ಬಾಬಾ ನೋಡ್ಲೇಬೇಕು ಅನ್ನೋ ನಮ್ಮ ಆಸೆನ ನಾವು ಈಡೇರಿಸ್ಕೊಂಡ್ವಿ. ನಮ್ಮ ಮನೆಯವರು ಇಲ್ಲಿ ಪ್ರಜ್ಞಾನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಈಗ ಅವ್ರು ಕ್ಯಾಂಪಸ್ ಚೇಂಜ್ ಮಾಡಿದ್ರು ಬಿದ್ರಳ್ಳಿಗೆ. ಅಲ್ಲಿ ಇದೆ ಒಂದು ದೇವಸ್ಥಾನ ನೋಡ್ಕೊಂಡ್ ಬಂದಿದ್ರು. ಹಾಗಾಗಿ ಅವ್ರು ಹೇಳಿದ್ರು ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿ ಹೋಗಿ ಬರೋಣ ನೋಡೋಣ ಅಂತ. ಎಲ್ಲಾದ್ರೆ ಏನು ಬಾಬಾ ತಾನೇ, ಹೋಗೋಣ ಅಂತ ನಾನು ಹೇಳಿದೆ. ಬಟ್ ಆದ್ರೂ ಕಾಚರಕಳ್ಳಿ ದೇವಸ್ಥಾನ ನಾನು ಮಿಸ್ ಮಾಡ್ಕೊಂತ ಇದೀವಿ. ಬಟ್ ಬಾಬಾ ದರ್ಶನ ಸಿಕ್ಕಿದಂತೂ ನಂಗೆ ತುಂಬಾ ಖುಷಿ ಆಯ್ತು. ಪ್ಲಸ್ ಬಾಬಾ ದರ್ಶನ ಆದ್ಮೇಲೆ ಅಲ್ಲಿ ಪ್ರಸಾದನೂ ಕೊಟ್ರು. ಒಬ್ಬೊಬ್ರಿಗೆ ಒಂದೊಂದರ ಪ್ರಸಾದ. ಒಬ್ಬರಿಗೆ ನಿನ್ಗೇನ್ ಸಿಕ್ತು ಖುಷಿ? ಧಾರವಾಡ ಪೇಡ. ನನ್ ಮೈಸೂರು ಪಾಕು, ನಮ್ಮನೆಯವ್ರಿಗೂ ಮೈಸೂರು ಪಾಕು, ನಮ್ಮ ಅಮ್ಮಗೆ ಬೂಂದಿ. ಸೊ ಎಲ್ಲಾರು ಈಗ ತಿನ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್ ಮಾಡಿ ಗೈಸ್. ಮಮ್ಮಿ ಇವಾಗ ಡಿನ್ನರ್ಗೂ ಏನು ಮಮ್ಮಿ? ಡಿನ್ನರ್ಗೆ ನಿಮ್ಮಪ್ಪ ಎಲ್ಲಿ ನಿಲ್ಸಿದ್ರೆ ಅಲ್ಲಿ ಡಿನ್ನರ್ ತಿನ್ನೋದು. ನಿನಗೇನು ಅನಿಸ್ತಾ ಇದೆ ನಮ್ಮಪ್ಪ ಎಲ್ಲಿ ನಿಲ್ಲಿಸ್ತಾರೆ? ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಐಡಿಯಾ ಇದ್ರೆ ಹೇಳ್ತೀನಿ. Do you want to eat in the hotel or what? At home I have not prepared anything not to eat. Good. Don't prepare. Where we had time. We came home only at 6:15. Then we had to take bath and get ready. We have come to the temple. Now we are going back. I think it is already. Wait. I'll just check the time. It is 8:30. So now what can I prepare now? Already I'm tired. Okay. I'm so tired. I know your father will buy dinner to us. ಓಕೆ, ನನಗೂ ಅಷ್ಟೇ. ಯಾವಾಗಲೂ 5 ಸ್ಟಾರ್ ಹೋಟ್ಲಲ್ಲಿ ತಿಂದು ಬೋರ್ ಆಗೋಗ್ಬಿಟ್ಟಿದೆ. ಲೈಕ್ ಉಡುಪಿ ಗಾರ್ಡನಿ ಮತ್ತು ಕೆಲವುದೆಲ್ಲ. ಸೊ ಇವತ್ತು ಯಾಕೆ ದೋಸಾ ಕಾರ್ನರಲ್ಲಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀವಿ. ಇದ್ರ ಹೆಸರು ಬಂದ್ಬಿಟ್ಟು ಶ್ರೀ ಗುರು ಸಿದ್ಧಗಂಗಾ ಫಾಸ್ಟ್ ಫುಡ್. ನಾವು ಫಸ್ಟ್ ಅವ್ರನ್ನ ಕೇಳಿದ್ವಿ, ಲೈಕ್ ಇದು ನಾನ್ ವೆಜ್ ಎಲ್ಲ ಇಲ್ಲ ಅಂತ. ಯಾಕಂತಂದರೆ ಇವತ್ತು ಗುರು ಪೂರ್ಣಿಮಾ ಮತ್ತು ಇವತ್ತು ಗುರುವಾರ, ಹಾಗಾಗಿ ನಾವು ಇವತ್ತು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಸೊ ಹಾಗಾಗಿ ಕೇಳಿದ್ವಿ, ಯಾ ಓನ್ಲಿ ವೆಜ್ ಅಂದರು. ಸೊ ಇಲ್ಲಿ ನಾವು ತಿಂತಾ ಇಲ್ಲ ಗೈಸ್, ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ. ಸೊ ಇವಾಗ ನಮ್ಮಪ್ಪ ಕಾರ್ ಹತ್ಬಿಟ್ರು. ಸೊ ನೀವೇನಾದರೂ ಇದೇ ರೋಡಲ್ಲಿ ಬಂದರೆ ಇಲ್ಲಿ ಬೇಕಂದ್ರೆ ತಿನ್ನಿ. ನಮ್ಮ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಅನ್ಕೊಂಡಿದ್ದೀನಿ. ಇಲ್ಲ, ಪ್ಲಾನ್ ಅಲ್ಲಿ ಏನು ಚೇಂಜ್ ಇಲ್ಲ ಖುಷಿ. ನಾವಿಲ್ಲೇ ತಿಂತಾ ಇದೀವಿ. ಹೌದಾ? ಫಸ್ಟ್ ದೋಸೆ ತಿಂತಾ ಇದೀವಿ, ಅದಾದ್ಮೇಲೆ ರೈಸ್ ಬಂದಿದೆ. ಓಕೆ, ನಾನು ಪ್ಲಾನ್ ಚೇಂಜ್ ಆಗಿದೆಯಾ ಅಂತ ನಿಮಗೆ ಹೇಳಿದೆ. ಸಾರಿ, ಇಟ್ ಇಸ್ ಅ ವೆರಿ ಬ್ಯಾಡ್ ಏನು ಪಾಯಿಂಟ್. ಇಲ್ಲ, ಪ್ಲಾನ್ ಚೇಂಜ್ ಆಗಿಲ್ಲ, ಇಲ್ಲೇ ತಿಂತಾ ಇದೀವಿ. ನೀವು ಈ ಥರ ತಿನ್ನಿ ಗೈಸ್. ಅವಾಗ ಫುಟ್ಪಾತ್ ಟೇಸ್ಟೇ ಗೈಸ್. ನೀವು ಈ ಥರ ಎಲ್ಲ ರೋಡಲ್ಲೆಲ್ಲ ಲೈಕ್ ಫುಟ್ಪಾತ್ ಮೇಲೆಲ್ಲ ತಿಂದರೆ ಅದ್ರ ಟೇಸ್ಟೇ ಬೇರೆ ಗೈಸ್. ಅಂದರೆ ನಾನು ಹೇಳ್ತಾ ಇರೋದು 5 ಸ್ಟಾರ್ ಹೋಟ್ಲೆಲ್ಲ ಚೆನ್ನಾಗಿರಲ್ಲ ಅಂತಲ್ಲ. ಇಲ್ಲಿ ಒಂದ್ಸತಿ ತಿನ್ನಿ, ಅಲ್ಲೊಂದ್ಸತಿ ತಿನ್ನಿ, ಅಲ್ಲೊಂದ್ಸತಿ ತಿನ್ನಿ, ಇಲ್ಲೊಂದ್ಸತಿ ತಿನ್ನಿ. ಸೊ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್ ಗೈಸ್.